ಹಲೋ ಮಕ್ಕಳೇ, ವೆಲ್ಕಮ್. ಇಂದಿನ ವಿಡಿಯೋದಲ್ಲಿ ನಾವು ಪಾಠ 2 ಊರಿಗೊಬ್ಬ ರಾಜನಂತೆ ಈ ಒಂದು ಪದ್ಯವನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಓಕೆ, ಈಗ ನಾವು ಸ್ಟಾರ್ಟ್ ಮಾಡೋಣ. ಊರಿಗೊಬ್ಬ ರಾಜನಂತೆ. ಇಲ್ಲಿ ಪಾಠ ಪೂರ್ವ ಚಟುವಟಿಕೆ ಕೊಟ್ಟಿದ್ದಾರೆ. ಅವುಗಳನ್ನು ಪ್ರಶ್ನೆಗಳನ್ನು ನಾವು ಫಸ್ಟು ತಿಳ್ಕೊಂಬಿಡೋಣ. ಈ ಪ್ರಶ್ನೆಗಳಿಗೆ ಉತ್ತರ ಹೇಳು. ನಿಮ್ಮ ಊರಿನ ಹೆಸರೇನು? ಮಕ್ಕಳೇ, ನಿಮ್ಮ ಊರಿನ ಹೆಸರೇನು ಅನ್ನೋದನ್ನು ನೀವು ಹೇಳಬೇಕಾಗುತ್ತೆ. ಇಲ್ಲಿ ಪ್ರಶ್ನೆ 2, ನೀವು ಯಾರೊಂದಿಗೆ ಆಟ ಆಡುತ್ತೀರಿ? ಈ ಒಂದು ಪ್ರಶ್ನೆಗೆ ನಿಮ್ಮ ಸ್ನೇಹಿತರು ಅಥವಾ ನೀವು ಯಾರೊಂದಿಗೆ ಜಾಸ್ತಿ ಆಟ ಆಡ್ತೀರಿ ಅನ್ನೋದನ್ನು ನೀವು ಇಲ್ಲಿ ಉತ್ತರ ಹೇಳಬೇಕಾಗುತ್ತೆ. ನಿಮಗೆ ಇಷ್ಟವಾದ ಆಟ ಯಾವುದು? ಇಲ್ಲಿ ನೀವು ನಿಮಗೆ ಅತ್ಯಂತ ಇಷ್ಟವಾದಂತಹ ಆಟ ಯಾವುದು ಅನ್ನೋದನ್ನು ನೀವು ಇಲ್ಲಿ ಹೇಳಬೇಕಾಗುತ್ತೆ. ನೀವು ಯಾವ ಯಾವ ಆಟಗಳನ್ನು ಆಡುತ್ತೀರಿ? ಇಲ್ಲಿ ನೀವು ಯಾವ್ಯಾವ ಥರ ಆಟವನ್ನು ಆಡ್ತೀರಾ ಅಂತದನ್ನ ಹೇಳಬೇಕಾಗುತ್ತೆ ಈ ಒಂದು ಪ್ರಶ್ನೆಗೆ ಉತ್ತರವಾಗಿ. ಓಕೆ, ಇಷ್ಟು ಪಾಠ ಪೂರ್ವ ಚಟುವಟಿಕೆ ಆಗಿದೆ. ಈಗ ನಾವು ಪದ್ಯವನ್ನು ನೋಡ್ತಾ ಹೋಗೋಣ. ಓಕೆ, ಒಂದಾನೊಂದು ಊರಿದ್ದಂತೆ ಊರಿಗೊಬ್ಬ ರಾಜನಂತೆ. ಒಂದಾನೊಂದು ಊರಿದ್ದಂತೆ ಊರಿಗೊಬ್ಬ ರಾಜನಂತೆ. ರಾಜಗೊಬ್ಬ ಮಂತ್ರಿಯಂತೆ, ಮಂತ್ರಿಗೊಬ್ಬ ಮಗಳಂತೆ. ರಾಜಗೊಬ್ಬ ಮಂತ್ರಿಯಂತೆ, ಮಂತ್ರಿಗೊಬ್ಬ ಮಗಳಂತೆ. ಮಗಳಿಗೊಂದು ಗೊಂಬೆಯಂತೆ, ಗೊಂಬೆಗೊಂದು ಅಂಗಿಯಂತೆ. ಮಗಳಿಗೊಂದು ಗೊಂಬೆಯಂತೆ, ಗೊಂಬೆಗೊಂದು ಅಂಗಿಯಂತೆ. ಅಂಗಿಗೊಂದು ಗುಂಡಿಯಂತೆ, ಗುಂಡಿ ಕಿತ್ತು ಹೋಯಿತಂತೆ. ಅಂಗಿಗೊಂದು ಗುಂಡಿಯಂತೆ, ಗುಂಡಿ ಕಿತ್ತು ಹೋಯಿತಂತೆ. ದರ್ಜಿಯನ್ನು ಕರೆದರಂತೆ, ದರ್ಜಿ ಬಂದು ನೋಡಿದನಂತೆ. ದರ್ಜಿಯನ್ನು ಕರೆದರಂತೆ, ದರ್ಜಿ ಬಂದು ನೋಡಿದರಂತೆ. ಗುಂಡಿ ಬಳಿ ಹೊಲೆಯದಂತೆ, ಬೇರೆ ಗುಂಡಿ ತಂದನಂತೆ. ಗುಂಡಿ ಬಳಿ ಹೊಲೆಯದಂತೆ, ಬೇರೆ ಗುಂಡಿ ತಂದನಂತೆ. ಅಂಗಿ ಕಿಟ್ಟು ಹೊಲಿದನಂತೆ, ಅಂಗಿ ಸರಿಯಾಯಿತಂತೆ. ಅಂಗಿ ಕಿಟ್ಟು ಹೊಲಿದನಂತೆ, ಅಂಗಿ ಸರಿಯಾಯಿತಂತೆ. ಮಂತ್ರಿ ಮಗಳ ಆಸೆಯಂತೆ, ಗೊಂಬೆಗಂಗಿ ಹಾಕಿದರಂತೆ. ಮಂತ್ರಿ ಮಗಳ ಆಸೆಯಂತೆ, ಗೊಂಬೆಗಂಗಿ ಹಾಕಿದರಂತೆ. ತುಂಬ ಚಂದ ಕಂಡಿದಂತೆ, ಗೊಂಬೆಯಾಟ ಆಡಿದಳಂತೆ. ತುಂಬ ಚಂದ ಕಂಡಿದಂತೆ, ಗೊಂಬೆಯಾಟ ಆಡಿದಳಂತೆ. ಬೇರೆ ಗೊಂಬೆ ತಂದಳಂತೆ, ಎರಡಕ್ಕೂ ಮದುವೆಯಂತೆ. ಬೇರೆ ಗೊಂಬೆ ತಂದಳಂತೆ, ಎರಡಕ್ಕೂ ಮದುವೆಯಂತೆ. ಊರಿನ ರಾಜ ಬರುವನಂತೆ, ನಿಂತು ಮದುವೆ ಮಾಡುವನಂತೆ. ಊರಿನ ರಾಜ ಬರುವನಂತೆ, ನಿಂತು ಮದುವೆ ಮಾಡುವನಂತೆ. ನಾನು ನೀನು ಹೋಗೋಣಂತೆ, ಮದುವೆ ನೋಡಿ ಬರೋಣಂತೆ. ನಾನು ನೀನು ಹೋಗೋಣಂತೆ, ಮದುವೆ ನೋಡಿ ಬರೋಣಂತೆ. ಇಷ್ಟು ಈ ಒಂದು ಪದ್ಯ ಆಗಿದೆ. ಓಕೆ, ನಿಮಗೇನಾದರೂ ಈ ಒಂದು ಪದ್ಯ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಈ ಒಂದು ಪದ್ಯದ ಪ್ರಶ್ನೋತ್ತರಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು.